ಮನೆಯಿಂದ ಹೊರಟು ಹೋದರೆ ಆ ನರಭಕ್ಷಕರನ್ನು ಮನೆಯೊಳಗೆ ಸೇರಿಸಿಕೊಳ್ಳಬಾರದಮ್ಮ. ಅಪ್ಪ ಏನು ಹೇಳ್ತಾ ಇದ್ದೀರಾ? ಅವರು ನರಭಕ್ಷಕರಲ್ಲ ಪಾಪ, ಅವರು ನರ ರಕ್ಷಕರು. ನೋಡಿ, ಅವರು ದೇವರಂತವರು ಅಪ್ಪ. ದಯವಿಟ್ಟು ಅವರನ್ನು ಆ ರೀತಿ ಹೇಳದಿರಿ. ಏನಮ್ಮ ಇದು ನೀನು ಮಾಡುವ ಮಾತು? ನಿನ್ನ ಭವಿಷ್ಯದ ಬಾಳಿಗೆ ಬೆಂಕಿ ಹಿಡಲು ಪ್ರಯತ್ನಿಸಿದಂತ ಆ ಪಾಪಿಯನ್ನು ಇಷ್ಟೊಂದು ಹೊಗಳುತ್ತಿರುವೆಯಲ್ಲ. ಹೌದಣ್ಣ, ನೋಡಿ ನೋಡಿ, ಅವರು ದೇವರಂತವರು. ಅವರು ನನಗೆ ಮೋಸ ಮಾಡಿಲ್ಲ. ನನ್ನ ಸುಖಕ್ಕಾಗಿ ಅವರು ದುಃಖವನ್ನ ಬಳಲುತ್ತಿದ್ದಾರೆ. ಏನು ಹೇಳುತ್ತಿರುವೆ ನೀನು? ಅದೇನು ಸ್ವಲ್ಪ ಸ್ಪಷ್ಟವಾಗಿ ಹೇಳು. ಹೌದಣ್ಣ, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ನೋಡು ನೋಡು, ಅವರು ನಿನ್ನ ಬಾಳಿಗಾಗಿ, ತಂದೆಯ ಬಾಳಿಗಾಗಿ ಮತ್ತು ಈ ನಿನ್ನ ತಂಗಿಯ ಬಾಳಿಗಾಗಿ ತ್ಯಾಗ ಮಾಡಿದ ತ್ಯಾಗ ಪುರುಷರನ್ನ ಅವರು ತ್ಯಾಗ ಪುರುಷರು. ಗಂಗಾ, ಎಂತ ಅರ್ಥಗರ್ಭಿತ ಮಾತನ್ನು ಇಷ್ಟು ದಿನ ಹೇಗೆ ಒಟ್ಟಡಗಿಸಿಕೊಂಡಿದ್ದೆ? ಅದೇನೆಂದು ಬಿತ್ತರಿಸಿ ಹೇಳಬಹುದು. ಹೌದಣ್ಣ, ಹೇಳುತ್ತೇನೆ ಅಣ್ಣ, ಹೇಳುತ್ತೇನೆ. ನೋಡು ನೋಡು, ನೀನು ಅಂದ ರವಿಗೆ ಮದುವೆಗೆ ಎಂದು ಮಾತು ಕೊಡುವ ಮೊದಲೇ ನಾನು ಇನ್ನೊಬ್ಬರ ಪ್ರೇಮದ ಬಯಲಿ ಬಿದ್ದಿದ್ದೆ ಅಣ್ಣ. ಗಂಗಾ, ಏನು ಮಾತನಾಡುತ್ತಿರುವೆಯಮ್ಮ ನೀನು? ಹೌದಣ್ಣ, ಒಂದು ದಿನ ನಾನು ರವಿಯ ಮನೆಗೆ ಹೋಗಿ ನನ್ನ ಪ್ರೇಮದ ಗುಟ್ಟನ್ನು ಅವರಿಗೆ ತಿಳಿಸಿದೆ. ಈ ಗುಟ್ಟನ್ನು ತಿಳಿದ ಅವರು ತಮ್ಮ ಪ್ರೀತಿಯನ್ನು ಮರೆತು ದುಃಖದಿಂದ ನನ್ನಿಂದ ಒಂದು ಭಾಷೆ ತೆಗೆದುಕೊಂಡರಣ್ಣ. ನೀವು ಕೊಟ್ಟಿದ ಭಾಷೆಯನ್ನು ಮರೆತು ನನ್ನಿಂದ ಭಾಷೆ ತೆಗೆದುಕೊಂಡು ಇಲ್ಲಿವರೆಗೂ ಅವರು ನೋವನ್ನು ಅನುಭವಿಸುತ್ತಿದ್ದಾರಣ್ಣ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಣ್ಣ, ಕ್ಷಮಿಸಿ ಬಿಡು. ನೀನೊಂದು ಹೆಣ್ಣಾಗಿ ಮಾಡುವ ಕೆಲಸವೇನೋ ಯಮ್ಮಾರಿ? ಬಾಲ್ಯದಿಂದಲೂ ಬಂಧುತ್ವವನ್ನು ಕಳೆದುಕೊಂಡ ಬಾಯಿಗೆ ಬಂದಾಗ ಬೈದರು ಬಾಯಿ ಮುಚ್ಚಿಕೊಂಡು ಬರ ಮಾತನಾಡದೆ ಹೊರಟು ಹೋದಲ್ಲ. ಎರಡು ಮುಖವು ಒಂದೇ ನಾಣ್ಯದಂತಿರುವ ಅವರಿಬ್ಬರ ಮನಸ್ಸಿಗೆ ಹರಗಾಯಿ ಮಾಡಿಬಿಟ್ಟು ಅಗಲಿಸಿಬಿಟ್ಟು ಅಲ್ಲಿ ಹವ್ಯ ಹಾಕಿ ನಿನ್ನ ಮನಸ್ಸಿನ ತೂಕದಲ್ಲಿ ತವರು ಮನೆಯ ಗೌರವ ಏನಾಯಿತು ಎನ್ನುವ ಪರಿಜ್ಞಾನವಿಲ್ಲದೆ ನಿನ್ನಂತ ಪರಕುಲದವರಿಗೆ ನಾನು ಹೇಗೆ ಕರುಣೆ ತೋರಿದವರ ಕಣ್ಣಲ್ಲಿ ರಕ್ತ ಹರಿಸಿದ ನಿನ್ನಂತ ಕಟ್ಟುಗಳಿಗೆ ನಾನು ಹೇಗೆ ನಪ್ಪಲಾಗಲಿ? ದಾರಿ ತೋರಿದವರ ದೇಹದಲ್ಲಿ ಆದರೆ ನನ್ನ ಮಗುವಿನ ಮನಕ್ಕೆ ಬೆಂಕಿಟ್ಟಿರು ಅಂದರೆ ನೀನು ಯಾವ ಜಾರಿನ ಹೊಟ್ಟೆಯಲ್ಲಿ ಹುಟ್ಟಿದವಳೋ ಏನು? ಯಾಕಪ್ಪ ಬಸವರಾಜ ನನ್ನ ಮೇಲೆ ಹಾಕುವ ಇಂಥ ನೀತಿಗೆಟ್ಟವಳಿಂದ ನಿನ್ನನ್ನು ಅಣ್ಣ ಆರಂಭಿಸಿದಲ್ಲ. ಆ ತಪ್ಪಿಗೆ ನೀನು ಹೊಡಿದರೂ ಚಿಂತೆ ಇಲ್ಲ ಮಗು, ಹೊಡಿದರೆ ಚಿಂತೆ ಇಲ್ಲ. ಆದರೆ ನೀ ದಿಕ್ಕಿಲ್ಲದ ಹೆಣ್ಣು ಕೂಸನ್ನೇ ಇವಳಿಗೆ ನಿನ್ನ ತಂಗಿ ಸ್ಥಾನ ಕೊಟ್ಟಿರಲ್ಲ. ಆದರೆ ಇವಳು ಅಂದರೆ ಈ ಗಂಗಾ ನಿನ್ನ ಒಡ ಹುಟ್ಟಿದ ತಂಗಿಯಲ್ಲ, ನನ್ನ ರಕ್ತಕ್ಕೆ ಜನಿಸಿದ ಮಗಳು. ಏನು ಹೇಳುತ್ತೀವಿ ಅಪ್ಪ ನೀನು? ಅಂದರೆ ನಾನೀಗ ಸಾಕು ಮಗಳು ಅಲ್ಲ, ಯಾವುದೋ ಕೆಟ್ಟತನದಿಂದ ಕೆಟ್ಟಿರುವ ಹುಳು ನಾನು. ಗಂಗಾ,
ಮಗು, ಇಷ್ಟು ದಿನವಾಗಿ ನಾಶವಾಗಿರಿಸಿದ ಈ ಘಟನೆ ಹೇಳುತ್ತೇನೆ. ನಿನ್ನ ತಂಗಿ ಹುಟ್ಟಿದ ಮರುಕ್ಷಣವೇ ನಿನ್ನ ತಾಯಿ ತೀರಿಕೊಂಡಳು. ನಿನ್ನ ತಾಯಿಯ ಆತ್ಮ ಶಾಂತಿ ಕೋರಲು ಮಂತ್ರಾಲಯ ಶ್ರೀರಾಯರ ಕ್ಷೇತ್ರಕ್ಕೆ ಹೋಗಿ ನದಿಯ ಸ್ಥಾನಕ್ಕೆ ಹೋದಾಗ ನಿನ್ನ ತಂಗಿ ನೀರಿನ ಸೆಳೆತಕ್ಕೆ ಸಿಕ್ಕಿ ಸತ್ತು ಹೋದಳಪ್ಪ. ಆಗ ನೀನು 2 ವರ್ಷದ ಬಾಲಕನು. ನಿನ್ನ ತಂಗಿಗಾಗಿ ಬಿದ್ದು ಬಿದ್ದು ಹೇಳುತ್ತಿದ್ದ. ನಿನ್ನ ವೇದನವನ್ನು ನೋಡಲಾರದೆ ನನಗೆ ದಿಕ್ಕು ತೋಚದಂತಾಯಿತು ಬಸವರಾಜ, ದಿಕ್ಕು ತೋಚಿತು. ಆದರೆ ಆ ಸಂದರ್ಭದಲ್ಲಿ ಯಾರೋ ಒಂದು ಕೊಲ್ಲು ಬಂಡೆಯ ನೆರಳಿನಲ್ಲಿ ಒಂದು ಹೆಣ್ಣು ಕೂಸನ್ನು ಹಾಕಿ ಆ ಕೂಸನ್ನು ಎತ್ತಿ ತಂದು ನಿನ್ನ ಸಮಾಧಾನ ಒಳಿಯ ದಂಡಲ್ಲಿ ಸಿಕ್ಕವಳನ್ನು ಇವಳಿಗೆ ಗಂಗಾ ಎಂದು ಹೆಸರಿಟ್ಟು ನಿನಗೆ ಅರ್ಪಿಸಿದನು. ಆದರೆ 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 ಅವಳಿನ ಆಟವಳನ್ನೇ ಓಟವಳನ್ನೇ ಕೊನೆಯ ಪಕ್ಷ ನೀನು ಹುಣ್ಣುವ ತುತ್ತು ಮೊದಲಿನ ತುತ್ತಿ ಒಳಗೆಂದು ತೆಗೆದಿಟ್ಟು ಸಾಕಿದೆ ಮಗು. ಆದರೆ ಇವಳು ನಿನ್ನ ದೇಹದ ಬೆಳ್ಳಲ್ಲಿ ಕತ್ತರಿಸಿದ ಕಟ್ಟುಗಳಪ್ಪ, ಕಟ್ಟುಗಳ. ನನ್ನಾಗಿ ಮಾಡಿ ಆಗಲಿದೆಯಪ್ಪ ನನ್ನ. ಜೋಡಿ ಎಷ್ಟು ಚಂದ ಐತಿ, ಸಾಕ್ಷಾತ್ ಪರಮೇಶ್ವರ ಪಾರ್ವತಿ ಕಣ್ಣಾಗ ಆಗ್ತದ. ಅದೇನ್ ಚಂದ ಐತಿ ಬಿಡು ಗುರುಲಿಂಗ. ಯಾಕ ಏನು 1 ವಾರದಿಂದ ಚೆಟ್ಕೊಂಡ್ಬಿಟ್ಟು ಹೆಂಗ್ ನಿಂತ ನೋಡಿ. ಯಾಕೋ ಹಿಂಗಾಗಾಯ್ತು? ಅಲ್ಲ, ನೀವು ಹಾಲು ಜೇನು ಅಂತಿರೋ ನಿಮ್ಮ ಪ್ರೀತಿ ಇಷ್ಟು ಬೇಕು ಹಿಂಗಾಗಾಯ್ತು? ಏನಾಗಿದೆ ಅವಳಿಗೆ? ಹೆಂಗಂತ ಯಾರಿಗ್ ಗೊತ್ತು ಗುರುಲಿಂಗ. ಅವ್ದು ಯಾವ್ದೋ ಸ್ವಾಮಿ ಬಂದಿನಂತ, ಇವಳೇನ್ ಜಾತಕ ಕೇಳಿದ್ಲಂತ, ಅವನೇನ್ ಹೇಳ್ಬಿಟ್ಟಿನಂತ. ಆ ಬುಡುಬುಡಿಕಿ ನನ್ನ ಮಗ, ಬದ್ಮಾಸ್ ನನ್ನ ಮಗ, ಲೋಪ ನನ್ನ ಮಗ, ಇವನಿಗೆ ಏನೇನು ಹೇಳಿಗೇಸಿ ಬಿಟ್ಟಾನ. ಅದೇ ಕರಿ ಅಂತ ನಂಬಿ ಹಿಂಗ ಚಟ್ಕೊಂಡು ನಿಂತ್ಕೊಂಡ್ಬಿಟ್ಟಳು. ಅಂದ್ರ ನಾನು ಮಾಡಿದ ಕಳ್ಳ ಮಂತ್ರ ಬರೋಬ್ಬರಿ ಇವರಿಗೆ ಕಳ್ಳ ಮಾಡ್ಯಾನಂದಂಗ. ಈ ಲಿಂಗಿ ನನಗಿನ್ನೂ ಪಕ್ಕ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನೋಡ್ಲಿಂಗಿ, ಸ್ವಾಮಿಗಳಂದ್ರ ಸಾಮಾನ್ಯ ಮಾತಲ್ಲ. ಅದಾದ್ರ ಇವನಿಗೆ ಗೊತ್ತಾಗವಲ್ದು. ನಡ್ರಿ ಹೋಗೋಣ ನಡ್ರಿ, ಹಂಗಾರ ನಾವು ನೋಡೋಣ ಅಂತ. ಹಿಂಗೆ ನಾನು ಬಿಟ್ಟು ನೀ ಅದು ಎಲ್ಲಿಗೆ ಹೋಗ್ತೀವಿ ತಡೆ. ಕೈ ಬಿಡಲೇ ಮಗನ, ನನ್ನ ಲಿಂಗಿ. ಮಾಡಬಾರ್ದು ಹುಡುಗ್ಯಾರ ನಮ್ದು ಪ್ರೀತಿ ತಲೆ ಕೆಡಿಸಿ ಬಿಡುತ್ತಾರಲ್ರಿ. ಸುಳ್ಳಂತ ತಿರುಗಾಡ್ರಿ, ಇದು ನನ್ನ ಲವ್ ಸ್ಟೋರಿ. ಪ್ರೀತಿಗೆ ಕೈ ಕೊಟ್ಟಾಳ್ರಿ, ನಮ್ಮ ಹುಡುಗಿ ಬೊಂಗಳಿಸಿ ಬಿಡ್ತಾಳಲ್ರಿ. ಒಳ್ಳೆಯ ಹುಡುಗಿಯಂದು ಅಲ್ಲ ಕಳ್ಳಿಯಾಳು ಕುರ್ಸ್ಬಿಡ್ತಾರೆ, ತಂಗಿ ಮೇಲೆ ಮತ್ತೊಬ್ಬರು ಕುರ್ಸಿರ್ತಾರೆ. ಅವ್ ನೋಡಿ ಅಲ್ಲಂತಾಳ, ನನ್ ನೋಡಿ ಇಲ್ಲಂತಾಳ, ಮಂಗ್ಯ ನಾಟ ಇದು ನಡೆಸಾಳ. ಆಗಿನೇ ನಾವು ಸುಮಲ್ಲ ಅಲ್ಲಲೇ. ಕಲ್ಯಾಣ ಮಂಟಪಕ್ಕೆ ಹೋಗೋಣ ಬಾ.
ನಮ್ಮ ಮದುವೆ ಸೆಟ್ ಆಯ್ತೀಗ ಹೋಗೋಣ. ಅಲ್ಲೇ ಮಗನ ಇವಳು ನನ್ನ ನೋಡ ನಾ ಯಾರ ಲಿಂಗಿನೋ ಅಲ್ಲ ನಾನು ಯಾರ ಲಿಂಗಿನೋ ಅಲ್ಲ ಯಾರ ಲಿಂಗಿನೋ ಅಲ್ಲ ನಾನು ಈಗ ಹೇಳಿರ್ತೀನಿ ನೋಡ್ರಿ ನಾನು ಒಂದ್ ಮಾತು ಕೇಳ್ತೀನಿ ಕರೆ ಕರೆ ಯಾರು ಹೇಳ್ತಾರೋ ಅವ್ರಿಗೆ ನಾ ಮಾಡ್ಕೋತೀನಿ ಏನಂತ ಸಟ್ಟ ಕೇಳ ಲಿಂಗಿ. ಕೇಳ ನೋಡ ಮೊನ್ನೆ ಕಳತದಿಂದ ಕಳಸ್ವಾಮಿ ವೇಷ ಹಾಕೊಂಡು ಬಂದಿದ್ರಲ್ಲ ಕಳಸ್ವಾಮಿ ಯಾರಂತ ಕರೆ ಕರೆ ಹೇಳಿ ಆ ಮಳ್ಳು ಮಾಡಿದ ಕಳ್ಳಸ್ವಾಮಿ ನಾನೇ ಲಿಂಗಿ, ನಾನೇ. ಜೈ ಬುಡುಬುಡುಕೇಶ್ವರ ಬುಡುಬುಡುಕೆ ಬುಡುಬುಡುಕೆ. ಅಲ್ಲ ನಿಂಗೆ ನಾನು ನಿನ್ಗೆ ಅವತ್ತೇ ಹೇಳಿಲ್ಲ ಈ ಕಳ್ಳನವಾಗಿ ಇವನೇ ಮಾಡಿರ್ಬೇಕಂತ. ಈಗಾರ ಗೊತ್ತಾಯ್ತಲ್ಲ, ನಡಿ ಹೋಗೋಣ ಎಲ್ಲಿಗೆ ಮನೆಗೆ. ಜೋಡಿಯಾಗಿ ಹೋಗ್ಬಿಡೋಣ, ಅವ್ನು ಬಿಟ್ಟು ಬಿಡೋಣ. ಅಯ್ಯೋ ಅಯ್ಯೋ ನಾ ಹತ್ತಂತ ಯಾವಾಗನಿ ನಾನ್ ಇನ್ನೂ ಮಾಡ್ಕೊಳಂಗಿಲ್ಲ ನಾ ಇವನ್ನ ಮಾಡ್ಕೊಳಂಗಿಲ್ಲ ಮತ್ತೆ ಯಾರು ಮೂರನೇದವ್ರು ಲಾಭ ಬಂದಂಗಾಯ್ತು. ಮೊನ್ನೆ ತೋರಣಕ್ಕನ ಯಾರನ್ನೂ ಮದುವೆನ ಮಾಡ್ಕೊಳಂಗಿಲ್ಲ ನಾನ್ ಇಬ್ಬರನ್ನ ಮದುವೆ ಮಾಡ್ಕೊಳಲ್ಲ. ಈಗ ನಿಮ್ದಾರೆ ನಿಮಗೂ ನಂದಾರೆ ನನಗ ನಾ ಇಬ್ರು ಒಳ್ಳೆ ಫ್ರೆಂಡ್ಸ್ ಅಂತ ತಿಳ್ಕೊಂಡಿದ್ದೀವಿ ನಾವು. ಹಂಗದ ಯಾಕೆ ಹಂಗಾದ್ರೆ ಈಗ ಏನ್ ಮಾಡೋದು? ದೋಸ್ತ ಜೀವನ್ ಮೇಲೆ ಹಾಡು ಹೇಳಬಾರ್ದು ಕುಣಿಬೇಡ ಅಂತ ಹೇಳ್ಯಾರ ಹೇಳಿಲ್ಲ ಅದೇನು ಕರೆಕ್ಟ್ ಆಗಿತ್ತು. ಹೌದಿಲ್ಲ ಮತ್ತ
ನಾಳೆ ನನ್ನ ತಮ್ಮ ವಿಶ್ವ ಬೆಂಗಳೂರಿನಿಂದ ಬರುತ್ತಿದ್ದಾನೆ. ಅವನಿಂದ ಹೋಗಿ 3 ತಿಂಗಳು ಗತಿಸಿದರು. ನಾನಂದುಕೊಂಡ ಕಾರ್ಯ ಕಿಂಚಿತ್ತವೂ ನೆರವೇರಲಿಲ್ಲ. ನಿನ್ನೆ ತವರಿನಿಂದ ಗಂಗಾ ಬಂದಿದ್ದಾಳೆ. ಇಂದು ಬಲತ್ಕಾರವಾದರೂ ಸರಿ, ನನ್ನ ಆಸೆಯನ್ನು ಈಡೇರಿಸಿಕೊಳ್ಳಲೇಬೇಕು. ಗಂಗಾ, ಇಂದು ನಿನಗೆ ಕೊನೆಯ ಸಾರಿ ನಯವಾದ ಬೇಡಿಕೆ. ಒಂದು ವೇಳೆ ಒಪ್ಪದಿದ್ದರೆ ಬಲತ್ಕಾರವಾದರೂ ಸರಿ, ನನ್ನ ತೋಟಕ್ಕೆಯಲ್ಲಿ ಬಿಗಿದಪ್ಪಿ ನನ್ನ ಕಾಮೋದ್ರಿಕವನ್ನು ತಂಗಿಸಿಕೊಳ್ಳದಿದ್ದರೆ ನನ್ನ ಹೆಸರು ವೀರ ಪರಾಕ್ರಮಶಾಲಿ ಪ್ರತಾಪ್ ಸಿಂಗನೇ ಅಲ್ಲ. ವಿಶ್ವ, ನಾಳೆ ಎಂದವನ ಬಾಳು ಆಳು ಎಂಬಂತೆ ನಾಳೆ ನೀನು ಬರುವುದರೊಳಗಾಗಿ ನಿನ್ನ ಮಡದೆಯ ಮಣ್ಣು ಪಾಲು ಮಾಡಿ ನಿನ್ನ ಬಾಳು ಗೋಳಾಡುವಂತೆ ಹಾಳು ಮಾಡದಿದ್ದರೆ ನನಗೆ ಮುಖಭಂಗವಾದ ಸರಿ. ಶಿವ ಶಿವ, ಯಾಕೆ ತಪ್ಪ? ಬಾವಾ, ನೀವು ಈ ರೀತಿ ವರ್ತಿಸುವುದು ತಪ್ಪಲ್ಲವೇ? ಆ ದೇವರು ಅಷ್ಟೊಂದು ಕರುಣಾಮಯಿ. ಗಂಗಾ, ಈ ನನ್ನ ವರ್ತನೆಯಿಂದ ತಪ್ಪಾಯಿತು, ಕ್ಷಮಿಸು. ಹಾಗಾದರೆ ನಾನಿಂದು ಭಕ್ತಿಯಿಂದ ಬೇಡಿಕೊಂಡರೆ ನನ್ನ ಆಸೆಯನ್ನು ಖಂಡಿತವಾಗಿ ನೆರವೇರಿಸುವನಲ್ಲ ಆ ನಿನ್ನ ದೇವರು. ಹಾಗಾದರೆ ಕೊಡು ಇಲ್ಲ ಆರತಿ. ಏನು ಗಂಗಾ, ನನ್ನ ಕೋರಿಕೆಯನ್ನು ಈ ನಿನ್ನ ದೇವರು ನೆರವೇರಿಸಲಿಲ್ಲ? ನೀವು ಏನೆಂದು ಬೇಡ್ಕೊಂಡ್ರಿ? ಮತ್ತೇನು ಬೇಡಿಕೊಳ್ಳಿ ಗಂಗಾ? ನಾನು ಜೀವನದಲ್ಲಿ ಹೆಸರಿಗೆ ಮಾತ್ರ ಬ್ರಹ್ಮಚಾರಿ. ನಾನೊಬ್ಬ ಕಾಮಾಚಾರಿ ಇರುವುದು ನಿನಗೂ ಚೆನ್ನಾಗಿ ಗೊತ್ತು. ಅಂದು ನಿನ್ನ ಮೇಲೆ ನಾನು ಬಲಾತ್ಕಾರ ಬೆಸಗಿದ್ದೆ. ಆದರೆ ನೀನು ನನ್ನ ತಮ್ಮನ ಮಡದಿಯಾಗಿ ಇದೇ ಮನೆಗೆ ಪ್ರವೇಶ ಮಾಡಿದೆ. ಅಂದಿನಿಂದ ಇಂದಿನವರೆಗೂ ನಿನ್ನ ಗಂಡನಿಂದ ದೂರವಿರಲು 3 ತಿಂಗಳಾಯಿತು. ಅದು ಹೇಗೆ ಒಂಟಿತನವನ್ನು ಕಳೆಯುತ್ತಿರುವೇನು ನನಗಂತೂ ತಿಳಿಸಿಲ್ಲ. ಅದಕ್ಕಾಗಿ ನಾನು ನೀನು ಸೇರಿ ಒಂದು ಸಾರಿ. ಪಾಪಿ, ಇದಾ ನಿನ್ನ ಬೇಡಿಕೆ? ಎಸ್ ಗಂಗಾ, ಇದೇ ನನ್ನ ಬೇಡಿಕೆ. ನೀನು ಖಂಡಿತವಾಗಿಯೂ ಈಡೇರಿಸಲೇಬೇಕು. ಕಮಾನ್, ನೋಡು, ಒಂದು ಹೆಜ್ಜೆ ಮುಂದಿಟ್ಟರೆ ಈ ಆರ್ತಿ ತಟ್ಟೆಯಿಂದ ನಿನ್ನ ಮುಖ ಸುಟ್ಟು ಹಾಕುತ್ತೇನೆ, ಎಚ್ಚರ. ನಾನು ಸೇದಿ ಬಿಸಾಕುವ ಕೇವಲ ಒಂದು ಸುಗೇಟನ ಸುಡಲ ಪವರಿಲ್ಲದ ಈ ಕರ್ಪೂರದ ನನ್ನ ಮುಖವನ್ನು ಸುಡುವುದೇ? ನೋಡು ಗಂಗಾ, ನೀನು ನನ್ನ ಮಾತಿಗೊಪ್ಪಿ ನಡೆದಿದ್ದೇ ಆದರೆ ಸರಿ, ಇಲ್ಲದಿದ್ದರೆ ನನ್ನ ತಮ್ಮನ ತಲೆಯಲ್ಲಿ ಸಂಶಯಕ್ಕೆ ಒಳಗಾಗಿಸಿ ನಿನಗೆ ಸೂಳೆಯ ಪಟ್ಟ ಕಟ್ಟಿಸುವೆ. ಬೇಡ ಬಾವ, ಬೇಡ. ನೋಡಿ, ಈ ರೀತಿಯ ಆಪಾದನೆಯನ್ನು ಹೊರಿಸಿ ನನ್ನನ್ನು ಈ ಮನೆಯಿಂದ ಆಚೆ ತಳ್ಳಬೇಡಿ. ನಿಮ್ಮ ಕಾಲಿಡಿದು ಬೇಡಿಕೊಳ್ಳುತ್ತೇನೆ. ಕೈ ಮುಗಿದರೆ ಕರುಣ ಬಾರದು ಗಂಗಾ. ಈ ಕಾಮ ತುಂಬಿದ ಮನಕ್ಕೆ ಅರಸುವ ಮನೆಯಲ್ಲಿ ಮುರುಕು ಬೀಳಬೇಕಾದ ನೀರು ಈ ಅರಮನೆಯ ಅಂತಸ್ತನ್ನು ಬಯಸಿ ನನ್ನ ತಮ್ಮನನ್ನು ಮದುವೆ ಮಾಡಿಕೊಂಡ ಮಾತ್ರಕ್ಕೆ ಈ ಮನೆಗೆ ಮಾಗರತಿಯಾಗಿ ಯಜಮಾನಿಯಾಗಲು ಸಾಧ್ಯವೇ? ನಾವು ನೀನು ಈ ರೀತಿಯಾಗಿ ಆಯಾಗಿರಬೇಕಾದರೆ ನಾನು ಬಯಸಿದಾಗಲೆಲ್ಲ ಬಂದು ನನಗೆ ಸುಖ ನೀಡಬೇಕು. ಪಾಪಿ, ತಮ್ಮನ ಹೆಂಡತಿಯನ್ನು ಕಾಮದಾಟಕ್ಕೆ ಕರೆಯುತ್ತಿದೆಯಲ್ಲ, ನಾಚಿಕೆ ಆಗುದಿಲ್ಲವೇ ನಿನ್ನ ಜನ್ಮಕ್ಕೆ? ತಮ್ಮನ ಹೆಂಡತಿ ಮಗಳ ಸಮಾನ ಅಲ್ಲವೇ? ತಮ್ಮನ ಹೆಂಡತಿ ಮಾನಗೇಡಿ ಹೆಂಡು. ಅವನೇನು ನನ್ನ ಸ್ವಂತ ತಮ್ಮನೆಂದು ತಿಳಿದಿರುವೆಯಾ? ಅವನು ನನ್ನ ಮನತಮ್ಮ. ಅಂತವನ ಹೆಂಡತಿಯಾದ ನೀನು ಮಗಳ ಸಮಾನ ಅಲ್ಲಲ್ಲ, ಸೂಳೆಯ ಸಮಾನ. ಹೆಣ್ಣು ನನ್ನ ಕಾಮದ ಬಾಣ ಕಾವೇರುವ ಮುನ್ನ ತಂಪುಗೊಳಿಸಿ ಬಾ. ಪಾಪಿ,
ಅಲ್ಲ ಈ ಕನ್ನಡದ ಗರತಿಯನ್ನು ಸೂಳೆ ಎಂದು ಹೇಳುತ್ತಿದೆಯಲ್ಲ, ಏನೆಂದು ಹೇಳಬೇಕು ನಿನಗೆ? ಲೇ ಸೋಗಿನ ಸೂಳೆ, ಈ ನಮ್ದು ಕನ್ನಡದ ವೀರ ಗರತಿಗೆ ಮುತ್ತನಾದ ಎತ್ತವನಿಗೆ ಮೆತ್ತನೆಯ ನೆಪದಿಂದ ಸುಳ್ಳು ಹೇಳಿ ಹಳ್ಳದ ದಂಡಿಗೆ ಹೋಗಿ ಸಿಳ್ಳೆ ಹೊಡೆದವನ ಜೊತೆ ಮಲಗಿಕೊಂಡು ಬರುವ ನಿನ್ನಂತಹ ಚಪಲದ ಹೆಣ್ಣು ನನ್ನನ್ನು ಈ ಮನೆಯಿಂದ ಹೊರಗಾಕಿಸುವೆಯ? ಇವತ್ತು ಈ ಮನೆಯಿಂದ ಯಾರು ಹೊರಗೆ ಬೀಳುತ್ತಾರೆ ನೋಡಿ, ನಡೆದೇ ಬಿಡಲಿ. ಬಾ. ವಿಶ್ವ ಸರಿಯಾಗಿ ಸಮಯಕ್ಕೆ ಆ ದೇವರೇ ನಿನ್ನನ್ನು ಇಲ್ಲಿಗೆ ಕಳಿಸಿ ನಮ್ಮ ಮನೆಯ ತರದ ಗೌರವ ಉಳಿಸಿದರಪ್ಪ. ಇಲ್ಲದಿದ್ದರೆ ಬಾಜಾರ ಪಾಲಾಗುತ್ತಿತ್ತು. ಇಲ್ಲ 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 ಅಣ್ಣ, ನಿಜ ಹೇಳಿ, ಇಲ್ಲೇನು ನಡೀತಾ ಇತ್ತು? ತಮ್ಮ ಹೇಳುತ್ತೇನೆ. ನೀನು ನಿನ್ನ ಹೆಂಡತಿಯನ್ನು ತವರಿಲ್ಲ ಬಿಟ್ಟು 3 ತಿಂಗಳು ಬೆಂಗಳೂರಿನಲ್ಲಿ ಇಲ್ಲ. ಅದಕ್ಕಿವಳು ಒಂಟಿತನವನ್ನು ಕಳೆಯದೆ ಬಂಟನನ್ನು ಬಯಸಿದ್ದಾಳೆ. ತನ್ನ ಕಾಮ ತುಜ ತೀರಿಸಿಕೊಳ್ಳಲು ಕಂಡಲ್ಲಿ ತಿರುಗುತ್ತಾ ಅದ್ಯಾರಿಗೋ ಕಣ್ಣು ಸೊನ್ನೆ ಮಾಡುವ ದೃಶ್ಯವನ್ನು ಕಂಡು ನಿನ್ನೆ ನಮ್ಮ ಮನೆಗೆ ಕರೆತಂದು, ಗಂಗಾ, ಈ ನಿನ್ನ ನಡತೆ ಬಹಳ ತಪ್ಪಮ್ಮ ಎಂದು ತಿಳಿ ಹೇಳುತ್ತಿದ್ದೆ. ಅದಕ್ಕೆ ಇವರು ಏನ್ ಹೇಳಿದ್ರು ಗೊತ್ತಾ? ಬಾಬಾ, ನನಗೆ ದೇಶಕ ಬೇಕು, ನೀನು ನೀಡು ಬಾ ಎಂದು ಕಾಮದಿಂದ ಕೆರಳಿ ತನ್ನ ಎದೆಯ ಮೇಲಿರುವ ಸೆರಗನ್ನು ಕಿತ್ತಿ ಎಸೆದು ನನ್ನನ್ನು ಮಂಚಕ್ಕೆ ಎಳೆದಾಡುತ್ತಿದ್ದಳಪ್ಪ. ಇಲ್ಲ ಸ್ವಾಮಿ, ಇಲ್ಲ. ನೋಡಿ, ಇವನ ಮಾತನ್ನು ಮಾತ್ರ ನಂಬಬೇಡಿ. ಇಂಥ ಹೇಸಿ ಕೆಲಸಕ್ಕೆ ಕೈ ಹಾಕುವ ಹೆಣ್ಣು ನಾನಲ್ಲ. ನೋಡಿ, ದಯವಿಟ್ಟು ಇವನ ಮಾತನ್ನು ಮಾತ್ರ ನೀವು ನಂಬಲೇಬೇಡಿ. ಡೋಂಟ್ ಟಚ್ ನನ್ನ ಪಾದವನ್ನು ಏಸಿ ಎಣ್ಣೆ. ಲೇ ಪಾಪಿ, ನಿನ್ನ ಮೇಲೆ ಅಂತ ಅಪಾರವಾದ ನಂಬಿಕೆ ಇಟ್ಟಿದ್ರಿಂದಲೇ ನಾನು ನಿನ್ನ ತವರು ಮನೆಯಲ್ಲಿ ಬಿಟ್ಟು ಹೋಗಿದ್ದೆ. ಆದರೆ ನೀನು ತಾಳಿ ಕಟ್ಟದ ಗಂಡನನ್ನೇ ಮರೆತು ನಿನ್ನ ಕ್ಷಣಿಕ ಸುಖಕ್ಕಾಗಿ ಮಿಂಡನ ಜೊತೆ ಮಲಗಲು ಸಿದ್ಧಳಾಗಿರುವಲ್ಲ, ಕೀಳ್ಕುಲದ ನಾಯಿ. ಇಲ್ಲ ಸ್ವಾಮಿ, ಇಲ್ಲ. ನೋಡಿ, ಇವನ ಮಾತನ್ನು ನಂಬಬೇಡಿ. ನಿಮ್ಮ ಮಡಿದಿಯ ಮಾತನ್ನು ಆಲಿಸಿರಿ. ಸುರೇಶ್, ಯೋಚನೆ ಇನ್ನೆಲ್ಲಿ ಉಳಿಸಿರುವೆ ನನಗೆ ತಾಳ್ಮೆಯನ್ನು? ಸ್ವಂತ ಅಣ್ಣನೆಲ್ಲ ಚರಿತ್ರೆಯನ್ನು ತಿಳಿಸಿದ ಮೇಲೆ ಇನ್ನು ಯಾವ ತಾಳ್ಮೆಯಿಂದ ಆಲೋಚಿಸಲಿ? ಭ್ರಮೆ ಸ್ವಾಮಿ, ಭ್ರಮೆ. ಇವನು ನೀವು ಸ್ವಂತ ಅಣ್ಣನೆಂದು ತಿಳಿದಿರಾ, ಆದರೆ ಇವನು ನಮ್ಮ ಸಂಸಾರಕ್ಕೆ ವಿಷ ಹಾಕುವ ವಿಷ ಸರ್ಪ. ನೋಡಿದೆ ವಿಶ್ವ, ನಮ್ಮಿಬ್ಬರ ಮಧ್ಯೆ ಕಲ ಹಚ್ಚಿ ಅದ್ಯಾರ ಜೊತೆಗೆ ಓಡಿ ಹೋಗಿ ಈ ಆಸ್ತಿಯನ್ನು ಒಡೆದುಕೊಂಡು ಹೋಗಲು ಸಂಚು ಹೂಡಿರುವಳು ಈ ಹೆಣ್ಣು. ಅದೇನು ಮಾಡಿವೆಯೋ ಎಲ್ಲವೂ ನಿನಗೆ ಬಿಟ್ಟದ್ದು. ನೋಡಿ, ನಾನು ಹೇಳುವುದನ್ನು ಸ್ವಲ್ಪ ಕೇಳಿ. ನಾನು ನಿಮಗೆ ಪ್ರೀತಿಸಾದಾಗಿಂದ ನಿಮಗೆ ಯಾವತ್ತಾದ್ರೂ ನನ್ನ ಮೇಲೆ ಈ ರೀತಿ ಅನುಮಾನ ಬಂದಿದೆಯೇ? ನೀವೇ ಹೇಳಿ ಸ್ವಾಮಿ. ಬಂದಿತ್ತು ಕಣೆ, ಬಂದಿತ್ತು. ಬಿತ್ತರಿಸಲೇ? ಹಾಗಾದರೆ ಕೇಳು. ನಾವಿಬ್ಬರು ಮದುವೆ ಆಗುವ ಮುನ್ನ, ಮದುವೆಗೆ ಮುನ್ನ ನಾವಿಬ್ಬರು ಮೀಟ್ ಆಗುವ ಸ್ಥಳಕ್ಕೆ ನಾನೊಂದು ದಿನ ತಡವಾಗಿ ಬಂದೆ. ನಾನು ಬರುವುದಕ್ಕಿಂತ ಮುಂಚಿತವಾಗಿ ನಿನ್ನ ಬಳಿ ಯಾರೋ ಬಂದಿರಲಿಲ್ಲವೇ? ನಾನು ಬರುವುದನ್ನು ಕಂಡು ಅವನು ಪರಾರಿಯಾದ. ಯಥಾ ಪ್ರಕಾರ ನಾ ಬಂದ ಮೇಲೆ ನಿನ್ನ ಮುಖವೆಲ್ಲ ಬೆವರುತ್ತಿತ್ತು, ಮಾತೆಲ್ಲ ತದುಲುತ್ತಿತ್ತು. ಅದಲ್ಲದೆ ನಿನ್ನ ದೃಷ್ಟಿಯು ಅವನು ಹೋದ ಕಡೆನೇ ಇತ್ತು. ಇದು ನಿಜವಲ್ಲವೇ? ಸ್ವಾಮಿ, ನಿಮಗೆ ನನ್ನ ಮೇಲೆ ಅನುಮಾನವೇ? ನೋಡಿ, ಕನಸನ್ನಲ್ಲೂ ಕೂಡ ನಾನು ಬೇರೆ ಪುರುಷನ ಕನಸನ್ನು ಕಂಡವಳಲ್ಲ. ದಯವಿಟ್ಟು ನನ್ನ ಮೇಲೆ ಈ ರೀತಿ ಆಪಾದನೆ ಹೊರಿಸಬೇಡಿ. ನನ್ನನ್ನು ಈ ಮನೆಯಿಂದ ಹೊರ ಹಾಕಬೇಡಿ ಸ್ವಾಮಿ, ಹೊರ ಹಾಕಬೇಡಿ. ನಿಮ್ಮ ಕಾಲಿಡಿದು ಬೇಡಿಕೊಳ್ಳುತ್ತೇನೆ. ಮುಟ್ಟಬೇಡ ನನ್ನ ಪಾದ. ಇನ್ನೆ ಯಾರಿಲ್ಲದ ಸಮಯ ನೋಡಿ ನಿನ್ನೆಲ್ಲ ನಿನ್ನೆತ್ತು ಹೋಗು. ಸ್ವಾಮಿ, ಹೋಗು ಅಂದ್ರೆ ಎಲ್ಲಿಗೆ ಹೋಗಲಿ? ನಾನೀಗ 3 ತಿಂಗಳ ಗರ್ಭಿಣಿ.
ಯಾರಿಗೆ ಗರ್ಭಿಣಿ ಆಗಲೇ ಚಿನಾಲೆ ಮದುವೆಯಾಗಿ ಇನ್ನು ಈಗ ಕೇವಲ 4 ತಿಂಗಳು. ಅದರಲ್ಲಿ ನಾನು ನಿನ್ನಿಂದ ದೂರ ಬಿದ್ದದ್ದು 3 ತಿಂಗಳು. ಅಂದರೆ ನೀನು 3 ತಿಂಗಳ ಗರ್ಭ ಧರಿಸಿರುವೆ ಎಂದರೆ ನನಗೆಲ್ಲ ಗೊತ್ತು. ನಿನ್ನ ಗರ್ಭದಲ್ಲಿ ಅದು ಯಾವ ರಕ್ತಕ್ಕೆ ಪಿಂಡ ಬೆಳೆತಿರ್ಬೇಕು. ಇನ್ನು ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಹೋಗಲೇ ಜಾರಿಡ. ಇನ್ನು ಮುಂದೆ ನನ್ನ ತಮ್ಮನೆಂಬ ಮಂಕುತಿಮ್ಮನಿಂದ ಸರ್ವಾಸ್ತಿಯ ಹಕ್ಕುಪತ್ರಕ್ಕೆಲ್ಲ ಸೈನ್ ಹಾಕಿಸಿಕೊಂಡು ಅವನನ್ನು ಈ ಮನೆಯಿಂದ ಹೊರತಪ್ಪಿ ಇಡೀ ಸರ್ವಾಸ್ತಿಗೆ ನಾನೊಬ್ಬನೇ ಸರದಾರನಾಗಿ ಮೆರೆಯಬೇಕು. ಈ ದಟ್ಟವಾದ ಅರಣ್ಯ ನಡುವೆಯಲ್ಲಿ ಅದ್ಯಾರೋ ಮಹಿಳೆ ಮಲಗಿಕೊಂಡಿದ್ದಾಳಲ್ಲ, ಹೋಗಿ ವಿಚಾರಿಸಿ ನೋಡೋಣ. ಗಂಗಾ ನನ್ನ ಸ್ನೇಹಿತನ ಸಹೋದರಿ, ಅಂದರೆ ಶ್ರೀಮಂತ ವಿಶ್ವನ ಮಡದಿ. ಏನಾಗಿದೆ ನನಗೆ? ಯಾರಪ್ಪ ನೀನು? ಈ ಪಾಪಿಯ ಯೋಗಕ್ಷೇಮವನ್ನು ವಿಚಾರಿಸ್ತಿದೀಯಲ್ಲ, ಯಾರು ನೀನು? ಅಣ್ಣ ತಂಗಿಯರ ಕಟ್ಟಳಲ್ಲಿ ಸಿಕ್ಕಿ ಬಿದ್ದ ನಿನ್ನಣ್ಣನ ಕಡುವೈರಮ್ಮ, ಕಡುವೈರ. ಏನಾಗಿದೆಯಮ್ಮ ನಿನಗೆ? ಅಂದರೆ ನೀನು ರವಿ, ನನ್ನ ಅಣ್ಣನ ಸ್ನೇಹಿತ ರವಿ ಅಣ್ಣ. ಹೆಜ್ಜೆನರ ಸಂಘ ಅಂತಿರುವ ಈ ನಿಮ್ಮ ಸ್ನೇಹಿತನಕ್ಕೆ ಹುಳಿ ಹಿಡಿದಕ್ಕೆ ಆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನಣ್ಣ, ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಇಲ್ಲಮ್ಮ, ಇಲ್ಲ ಪಾಪ, ಇದರಲ್ಲಿ ನಿಂದೇನು ತಪ್ಪಿಲ್ಲ. ಎಲ್ಲ ಆ ದೈವ ಇಚ್ಛೆ. ಇರ್ಲಿ ಗಂಗಾ, ಈ ಒಂದು ದಟ್ಟವಾದ ಅರಣ್ಯದ ಅಡಿವೆಯಲ್ಲಿ ಮಲಗಿಕೊಂಡಿರಲ್ಲಮ್ಮ, ಏನಾಗಿದೆಯಮ್ಮ ನಿನಗೆ? ಏನು ಪರಿಸ್ಥಿತಿ ಬಂದೋದಿದೆ ನಿನಗಿದೆ? ಏನಂತ ಹೇಳಲ್ಲ, ಆ ಶ್ರೀಮಂತರ ಪ್ರೇಮಕ್ಕೆ ಮಾರು ಹೋಗಿ ಅವರ ತಮ್ಮ ವಿಶ್ವನನ್ನು ಮದುವೆ ಆದೆ. ಆದ್ರೆ ಅವರ ಅಣ್ಣ ನನಗೆ ಜಾರಿನ ಪಟ್ಟವನ್ನು ಕಟ್ಟು ಮನೆಯಿಂದ ಹೊರ ಹಾಕಿದ, ಹೊರ ಹಾಕಿದ. ನಿನ್ನ ಗಂಡನಿಗೆ ಇಂಥ ದುರ್ಬುದ್ಧಿ ಬಂದಿದೆ. ಅಯ್ಯೋ ಮಾರುತೇಶ್ವರ, ಇನ್ನೂ ಮುಗಿಯಲಿಲ್ಲೇನಪ್ಪ ಇಂಥ ಮುಗ್ಧ ಜೀವಿಗಳಿಗೆ ನೀನು ಕೊಡುವ ಕಷ್ಟಗಳು. ಇರಲಿ ಗಂಗಾ, ನಡಿಯಮ್ಮ, ಹೋಗೋಣ. ಇಲ್ಲಣ್ಣ, ನಿನ್ನ ಜೊತೆ ನಾನು ಬರಲಾರೆ. ಈ ಸಮಯದಲ್ಲಿ ಏನಾದರೂ ನಾನು ನಿನ್ನೊಂದಿಗೆ ಬಂದರೆ ಈ ಸಮಾಜ ನನ್ನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುತ್ತದೆ. ನೋಡು ಗಂಗಾ, ಈ ಸಮಾಜದಲ್ಲಿರುವ ನಿಂದನೆಗಳಿಗೆ ನಾವು ಅಂಜಿದರೆ ನಿಜವಾಗಲೂ ನಾವು ಗೊಂದಲಗಳಿಗೆ ಸಿಗಬೇಕಾಗುತ್ತದೆ. ನೋಡು ಗಂಗಾ, ಸತ್ಯ ಹೇಗಿದ್ದರೂ ಎಲ್ಲಿದ್ದರೂ ಅದು ವಜ್ರದಂತೆ. ನಿನ್ನ ಮೇಲೆ ಸಂಶಯ ಪಟ್ಟ ನಿನ್ನ ಗಂಡನೇ ಆ ಒಂದು ಸತ್ಯವನ್ನು ಅರಿತುಕೊಂಡು ಮತ್ತೆ ನಿನ್ನಲ್ಲಿಗೆ ಬರುವ ಹಾಗೆ ನಾನು ಮಾಡುತ್ತೇನೆ. ಗಂಗಾ, ನನ್ನ ಮಾತು ನಂಬು. ನಡಿಯಮ್ಮ, ಹೋಗೋಣ. ಸರಿ, ನಡೆಯೋಣ. ಆ ದೇವರ ಇಚ್ಛೆಯಂತೆ ಆಗಲಿ. ಬೇಕೆಂಬ ಸೂತ್ರೋಪಾಯವನ್ನು ನುಡುಕಿದ್ದೆ. ಆದರೆ ಒಂದು ಸಫಲವಾಯಿತು. ಇನ್ನವರು ತಲತಲಾಂತರವರೆಗೂ ಕುಂತು ತಿಂದರು ಕರಗದಷ್ಟು ಆಸ್ತಿ ನನ್ನ ಕೈವಶವಾಗಿರುವಾಗ ನನಗೆದುರಾಗಿ ಬದುಕುವರಾಡಿದರು ಈ ಭೂಮಿಯ ಮೇಲೆ. ಮಸ್ತ್ ರೇ ಮಸ್ತು. ಅಲ್ಪನೆಗೆ ಅಧಿಕಾರ ಬಂದಾಗ ಆಮತ್ತಿನಿಂದ ಗೊಂಬಿ ಹೋಗಿದವೆ ನಿನ್ನ ಮೊಪ್ಪಿನ ಮನ. ಮಾತಿನಲ್ಲಿ ಮೋಸಗೊಳಿಸಿ ನನ್ನ ಶಕ್ತಿಯಿಂದಲೇ ಸರ್ವಾಸ್ತಿ ನಿನ್ನ ಸ್ವಾಧೀನ ಮಾಡಿಕೊಂಡು ನನಗೆ ಕೊಡಬೇಕಾಗುತ್ತನ್ನು ಕೊಡದಷ್ಟು ಮೊಪ್ಪಿ ಹೋಗಿದಲ್ಲವೇ ನಿನ್ನ ಮೊಪ್ಪಿನ ಮನ. ಕೇಳಿದಾಗ ಬೇಡಿದ್ದನ್ನೇ ನೀಡಿ ಅಷ್ಟಾಮೃತವನ್ನೇ ಸಾಕಿದ ಈ ಸರದಾರನಿಗೆ ಲೇ ಎಂದು ಉಚ್ಚರಿಸುವೆಯ?
ಚಿಟಿಕೆ ಹೊಡೆದರೆ ಕಿಟಿಕಿಯಿಂದಲೇ ಕೊಂದು ಹಾಕುವ ಬಿಂದು ಕೇತ್ರನ್ನು ನಿರ್ಮಿಸಿಕೊಂಡಿರುವ ಈ ಕುಬೇಂದ್ರನಿಗೆ ಮೊನ ಬಂದಂತೆ ಮಾತನಾಡುವೆಯೋ ಬೋಳಿ ಮಗನೇ? ಮುಟ್ಟಿ ಕೈ ಸುಟ್ಟಾಗಲೇ ಗೊತ್ತಾಗುವುದು ಅದು ಬೂದಿ ಮುಚ್ಚಿದ ಕೆಂಡವೆಂದು. ಪ್ರತಾಪ್ ಸಿಂಗ್, ಚಿಟ್ಟೆ ಹೊಡೆದರೆ ಕಿಡಿಕಿಯಿಂದ ಬಂದು ಕೊಲ್ಲುವರು, ಚಪ್ಪಳ ತಟ್ಟಿದರೆ ಅಟ್ಟಾಯಿಸಿ ಬಂದು ಕೊಲ್ಲುವರು. ಅದು ಮೈ ನೈಜ ಅಂತ. ನೀನೀಗ ಬದುಕುಳಿಬೇಕಾದರೆ ನಿನ್ನ ಆಸ್ತಿಯಲ್ಲಿ ಅರ್ಧ ಆಸ್ತಿ ನನಗೆ ಕೊಟ್ಟು ನಿನ್ನ ತಂಗಿಯನ್ನು ಎಲ್ಲಿ ಬಚ್ಚಿಟ್ಟಿರುವೆ ಎಂದು ತಿಳಿಸಿದರೆ ಉಳಿದ ಅರ್ಧ ಆಸ್ತಿಯಲ್ಲಿ ಐಷಾರಾಮಿಯಾಗಿ ಜೀವನ ಕಳೆಯಬಹುದು. ನಾಯ್ತು ನಿನ್ನ ಸಹೋದರನನ್ನೇ ಕೊಲೆ ಮಾಡಲು ನಿಂತಿರುವ ಆ ಕಾರ್ಮ ಚಾಂಡಾಲರೇ, ಹೇಗೆ ಭಯವಾಯ್ತು? ಲೇ ಸಿಂಹ, ನನ್ನ ಸೇಡಿನ ಆವೇಶದಲ್ಲಿ ಬಲಿಯಾಗಲು ಬರಬೇಡ. ಯಾರು ಇವನೇ? ನೀನು ಬಾಡಿಗಾಡ? ಬಾಡಿಗಾಡಲೇ ಬದ್ಮಾಸ್! ಆವೇಶದಲ್ಲಿ ಅಗ್ನಿಪುತ್ರರಾಗಿ ನಿನ್ನನ್ನು ಸುಟ್ಟು ಭಸ್ಮ ಮಾಡಲು ಬಂದಿರುವ ಸಹೋದರ ಸಿಂಹಗಳು ನಾವು. ಸಹೋದರ ಸಿಂಹಗಳು? ಈ ನಿನ್ನ ಸೋದರ ಸಿಂಹಗಳು ಈ ಪ್ರತಾಪ್ ಸಿಂಹನನ್ನು ಏನು ಮಾಡಲು ಸಾಧ್ಯವಿಲ್ಲ. ಪ್ರತಾಪ್ ಸಿಂಗ್, ಈ ನನ್ನ ಮಾತಿಗೆ ನನಗೇನು ಕೋಪವಿಲ್ಲ. ಏಕೆಂದರೆ ದೀಪವು ಆರಿ ಹೋಗುವ ಸಮಯದಲ್ಲಿ ಅತಿಯಾಗಿ ಉರಿದು ಸತ್ತಂತೆ ನಿನ್ನನ್ನು ಹಾಗೂ ನಿನ್ನ ಸಹೋದರನ ಜೊತೆಗಿರುವ ಈ ಪಾಕಿಸ್ತಾನದ ಪುಡಾರಿ ಕೋಟೆಯನ್ನು ಮುಗಿಸಲು ಸಹೋದರ ಸಿಂಹಗಳಾಗಿ ಈ ಕರುನಾಡಿನ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ನಿಂತಿದ್ದಾರೆ ರವಿ ಹಾಗೂ ಜಯಸಿಂಹ. ಮುಗಿದು ನಿಮ್ಮ ಹಣೆಬರ. ಅಣ್ಣ ತಮ್ಮಂದಿರೆಂದು ಗೊತ್ತಾದ ಬಳಿಕ ಮತ್ತೆ ಈ ಪಾಪಿಗಳನ್ನು ಕೊಂದು ಈ ತಮ್ಮನನ್ನು ತಬ್ಬಲಿಯನ್ನಾಗಿ ಮಾಡಿ ಜೈಲಿಗೆ ಹೊರಟಿರುವಲ್ಲ. ಇಲ್ಲ ರವಿ, ನಾನು ಜೈಲಿಗೆ ಹೋಗುತ್ತಿರುವುದನ್ನು ಕಂಡು ನೀನು ಗರ್ಜಿಸಿದ ಗ್ರಾಮೀಣ ಹುಲಿಯಂತೆ ಮೆರೆಯಬೇಕು. ಏಕೆಂದರೆ ನಿನ್ನ ಅಣ್ಣಗಿಂತ ಕೆಟ್ಟ ಕಾಮಾಂಧರನ್ನು ಕೊಂದು ಛಲಗಾರನಾಗಿ ಹೊರಟಿರುವನು. ಅದಕ್ಕಾಗಿ ಗರ್ಜಿಸಿದ ಹುಲಿಯಂತೆ ಮೆರೆಯಬೇಕು. ಬಾ, ನಾವಿನ್ನು ಹೋಗಿ ಊರಿನಲ್ಲಿ ಹುಲಿಯಂತೆ ಮೆರೆಯೋಣ. ನಡೆಯೋಣ, ಹೋಗೋಣ.